ರಾಜ್ಯವ್ಯಾಪಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎಲ್ಲ ನನ್ನ ದಿನಗೂಲಿ ಇಂದ ಪಿ ಸಿ ಪಿಯಿಂದ ಪ್ರಸ್ತುತ ಹೊರಗುತ್ತಿಗೆ ನೌಕರರುಗಳಿಗೆ, ನೌಕರ ಅಣ್ಣ ತಮ್ಮಂದಿರುಗಳಿಗೆ ಎಲ್ರಿಗೂ ನನ್ನ ನಮಸ್ತೆಗಳನ್ನ ತಿಳಿಸುತ್ತಾ, ಇವತ್ತು 19ನೇ ತಾರೀಕು ದೊಡ್ಡಬಳ್ಳಾಪುರ ಪ್ರಕರಣ ಹಾಕಿದ್ರಲ್ಲ, ಇವತ್ತು ಬಂದಿದ್ವಿ. ಇವತ್ತು ಅವ್ರು ಏನು ಮಾತಾಡಿದರು, ಅಧಿಕಾರಿ ಅವರು ಬಂದೇ ಇರಲಿಲ್ಲ. ಫೋನ್ ಮಾಡಿ ಸಂಧಾನಾಧಿಕಾರಿಗಳು ಸಾಹೇಬ್ರುಗಳು ವಿಚಾರಿಸಿದರೆ ಅವ್ರು ಏನು ಮಾತಾಡ್ತಾರೆ ಅಂತ ಈ ಸಿದ್ದರಾಜು ಅಣ್ಣ ಅವ್ರ ಬಾಯಲ್ಲೇ ನೀವು ಕೇಳ್ಕೊಬಿಡಿ. ಹೇಳಿ, ಮಾತಾಡಿ ಅಣ್ಣ. ಅವ್ರು ಏನು ಹೇಳಿದರು? ನಮಸ್ತೆ, ನನ್ನ ಹೆಸರು ಸಿದ್ದರಾಜು ಅಂತ. ಇವತ್ತು 19ನೇ ತಾರೀಕು 3ನೇ ಈರಂಗಿತ್ತು. 3ನೇ ಈರಂಗಿಗೆ ಕರೆದಿದ್ರು, ಸಂಧಾನಾಧಿಕಾರಿ ಕರೆದಿದ್ರು. ಬಂದು ಇದು ಮಾಡಿದ್ರು. ನಮ್ಮ ರೇಂಜ್ ಆಫೀಸರ್ ಬಂದಿಲ್ಲ. ಫೋನ್ ಮಾಡಿ ಕೇಳಿದರೆ, ಇಲ್ಲ ನೀನು ಬೇರೆ ಕಡೆ ಮಾಡ್ತಾ ಇದೆಯಾ, ಅದಕ್ಕೆ ತಗೊಳಕ್ಕಾಗಲ್ಲ, ಕೆಲಸ ಇಲ್ಲ, ಸೋಷಿಯಲ್ ಫಾರೆಸ್ಟ್ರಿ ಮಾಡ್ತಾ ಇದೆಯಾ ಅಂತ ಮಾಡ್ತಾ ಇದೆಯಾ ಅಂತ ಕಳೆದ 5 ತಿಂಗಳಿಂದನೂ ಸೋಷಿಯಲ್ ಫಾರೆಸ್ಟಲ್ಲಿ ಮಾಡ್ತಾ ಇದೆಯಾ, ಹಿಂಗೆ ಅಂತ ಸುಳ್ಳು ಹೇಳಿದ್ರು ಸಂಧಾನಾಧಿಕಾರಿ ಮುಂದೆ ಅಲ್ಲ ಕಣ್ಣಣ್ಣ. ಫೋನು ನೋಡಿ ಅಣ್ಣ, ಇವ್ರಿಗೆ ಫೋನ್ ಮಾಡಿ ಅವ್ರಿಗೆ ಫೇಲ್ಯೂರ್ ಮಾಡೋಣ ಬೇಡವಾ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಕೇಳಿದರು. ಅದಕ್ಕೆ ಸಂಧಾನಾಧಿಕಾರಿಗಳು ಅವರಿಗೆ ಖುದ್ದಾಗಿ ಫೋನ್ ಮಾಡಿದರೆ, ನೆಲಮಂಗಲ RFO ಮಂಜುನಾಥ್ ಸಾಹೇಬರಿಗೆ ಫೋನ್ ಮಾಡಿದರೆ ಅವ್ರು ಏನು ಹೇಳ್ತಾರೆ ಅಂತಂದರೆ, ಸಾಹೇಬ್ರೆ ಅವರು ಸೋಷಿಯಲ್ ಫಾರೆಸ್ಟ್ರಿನಲ್ಲಿ ಕಳೆದ 5 ತಿಂಗಳಿಂದನೂ ಕೆಲಸ ಮಾಡ್ತಿದ್ದಾರೆ, ಸಂಬಳ ಕೂಡ ತಗೋತಾ ಇದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಯಾರು ಆ ಥರ ಎಲ್ಲ ಹೇಳಿದರು, ಇಲ್ಲ ಸರ್ ಕೊಡಿ ಅವ್ನ ಕೈಲಿ ಅಂತ ಹೇಳಿದರೆ, ಅವ್ನ ಕೈಲಿ ಕೊಡಿ ಅಂತ ಹೇಳ್ಬಿಟ್ಟು ಇವ್ರ ಕೈಲಿ ಕೊಡ್ತಾರೆ. ಇವ್ರ ಕೈಲಿ ಕೊಟ್ಟಾಗ ನಿಮ್ಗೆ ಏನು ಮಾತಾಡಿದ್ರು ಅದನ್ನಾರು ಹೇಳ್ರಣ. ಅಲ್ಲಿ ಮಾಡ್ತಾ ಇದೆಯಾ, ಇಲ್ಲಿ ಮಾಡ್ತಾ ಇದೆಯಾ, ನಮ್ಮಲ್ಲಿ ಏನೂ ಕೆಲಸ ಇಲ್ಲ, ಏನು ಮಾಡ್ತಾರೆ ಮಾಡ್ಕೊಳ್ಳಿ, ಏನೋ ಕೋರ್ಟ್ ಕಳಿಸ್ತೀರಾ ಕಳಿಸಿ, ನಮ್ಮಲ್ಲಿ ಕೆಲಸ ಇಲ್ಲ, ನಿಮಗೆ ನೀನು 5 ತಿಂಗಳಿಂದ ಸಂಬಳ ತಗೊಂತ ಇದೆಯಾ, ಬೇರೆ ರೇಂಜರ್ ಹತ್ರ ಮಾಡ್ತಾ ಇದೆಯಾ, ಸೋಷಿಯಲ್ ಫಾರೆಸ್ಟಲ್ಲಿ ಮಾಡ್ತಾ ಇದೆಯಾ, ಹಿಂಗೆ ಅಂತ ಹೇಳಿದರು. ಇಲ್ಲ ಸರ್ ಅಂತೇಳಿ ನಾನು ನಿಜ ಒಪ್ಕೊಂಡೆ. ಆದರೂ ಅವರು ವಾದ ಮಾಡಿದರು. ಆಮೇಲೆ ಸಂಧಾನಾಧಿಕಾರಿ ಹತ್ರ ಆಯಿತು ನೀವು ಕೇಸೇ ಮಾಡಿ ಕೋರ್ಟಿಗೆ ಕಳಿಸಿ, ಫೇಲ್ಯೂರ್ ಮಾಡಿ ಕಳಿಸಿ ಅಂತ ಹೇಳಿ ಅವ್ರ ಹತ್ರ ಹೇಳಿದರು. ನಮ್ಮಲ್ಲಿ ಕೆಲಸ ಇಲ್ಲ, ತಗೊಳಕ್ಕಾಗಲ್ಲ, ಕಾಂಟ್ರಾಕ್ಟ್ ಬೇಸಿಕಲ್ಲಿ ತೊಗೊಂಡಿದ್ದೋ, ಕಾಂಟ್ರಾಕ್ಟಿಗೆ ದುಡ್ಡು ಕೊಡ್ತಾಯಿದ್ದೋ, ಅವರು ಕೆಲಸ ಮಾಡ್ತಾಯಿದ್ದೋ, ಹಿಂಗೆ ಅಂತ ಹೇಳಿ ಕಾಲ್ ಕಟ್ ಮಾಡಿದರು. ಅಸಲಿಗೆ ಇವರು ಕಾಂಟ್ರಾಕ್ಟಲ್ಲಿ ಇಲ್ಲವೇ ಇಲ್ಲ. ಕಾಂಟ್ರಾಕ್ಟ್ ನೌಕರರೆಲ್ಲ ಇವ್ರಿಗೆಲ್ಲ ಆಗಿರೋದು K2ನಲ್ಲೇ ಸಂಬಳ ಆಗಿರೋದು, ಖಜಾನೆ 2ನಲ್ಲೇ. ಹೌದು, ಅವ್ರೇನು ಕೊನೆಗೆ ಏನು ಹೇಳಿದ್ರು ಹೇಳಿ, ಸಂಧಾನಾಧಿಕಾರಿ ಅವರೇ ಏನು ಹೇಳಿದರು ನಿಮಗೆ ಲಾಸ್ಟ್? K2ನಲ್ಲಿ ಸಂಬಳ ಆಗಿದೆ, ಟ್ರೆಜರಿಯಿಂದನೇ ನಿಮಗೆ ಸ್ಯಾಲ್ರಿ ಆಗಿದೆ, ನಿಮಗೆ ದಾಖಲಾತಿ ಕರೆಕ್ಟಾಗಿದೆ, ನಿಮ್ಗೆ ನ್ಯಾಯ ಸಿಗುತ್ತೆ. ಆಯಿತು ಕೋರ್ಟ್ಗೆ ಫೇಲ್ಯೂರ್ ಮಾಡಿ ಕಳಿಸ್ತೀನಿ, ನೀವೇನು ಹೆದರ್ಕೊಂಬಿಡಿ, ಯೋಚನೆ ಮಾಡಬೇಡಿ, ಓಟ್ ಬನ್ನಿ ಅಂತ ಹೇಳಿದ್ದಾರೆ. ನೋಡಿ, ಈಗ ಅಧಿಕಾರಿಗಳು ಹೆಂಗೆ ಟರ್ನ್ ಆಗ್ತಾರೆ. ಒಂದು ಸತಿ ಬಂದರು, ಇಲ್ಲ ಪಲ್ಲಮ್ಮದ ಸುಳ್ಳ ಪಳ್ಳಮ್ಮನ್ನು ಇವರಿಗೆ ತಗೊಬಂದ್ಬಿಟ್ಟು ಹಾಕಿದ್ರು ಅಣದಿರ. ಏನು ಒಂದು ಹೇಳಿಕೆ ಬಂದರು, ಇವ್ರಿಗೆ ಕೊಟ್ಟಿರೋದೆಲ್ಲ ಸುಳ್ಳು, ಅವ್ರು ಕೆಲಸನೇ ಮಾಡಿಲ್ಲ, ಹಿಂಗೆ ಅಂತ. ಕೊನೆಗೆ ಟ್ರೆಜರಿನಲ್ಲಿ ಕೆಲಸ ಮಾಡಿ, ಟ್ರೆಜರಿನಲ್ಲಿ ಸಂಬಳ ಆಗಿದ್ದು. ಕೊನೆ ಪಾಯಿಂಟ್ ಏನು ಬರೆದವರು, ಟ್ರೆಜರಿನಲ್ಲಿ ಇವರಿಗೆ ಕಳೆದ 5 ವರ್ಷದಿಂದನೂ ಖಜಾನೆ ಮೂಲಕನೇ ಇವರಿಗೆ ಸಂಬಳ ಆಗಿದೆ. ಯಾಕಾಗಿದೆ ಅಂದರೆ, ಗುತ್ತಿಗೆದಾರ ಇವ್ರಿಗೆ ಕರೆಕ್ಟಾಗಿ ಸಂಬಳ ಕೊಡ್ತಾ ಇರಲಿಲ್ಲ. ಇವ್ರಿಗೆ ಸಂಬಳ ಕೊಡ್ತೇ ಇಲ್ದಿರೋದ್ರಿಂದ ನಾವು ಟ್ರೆಜರಿ ಮುಖಾಂತರವೇ ಇವ್ರಿಗೆ ಸಂಬಳ ಕೊಟ್ವಿ. ಇವ್ರು ಕೆಲಸ ಮಾಡಿರೋದು ನಿಜ. ಆದರೆ ಇವ್ರಿಗೆ ಈಗ ಕೊಡೋಕ್ಕೆ ಸಂಬಳ ಇಲ್ಲ, ಕೆಲಸ ಇಲ್ಲ, ಈಗ ಅನುದಾನ ಇಲ್ಲ, ನಮ್ಮಲ್ಲಿ ಆಫೀಸಲ್ಲಿ ಖಾಲಿ ಹುದ್ದೆ ಯಾವುವೂ ಇಲ್ಲ. ಇವರ ಕೆಲಸಕ್ಕೆ ಅದು ಯಾರನ್ನು ತಗೊಂಡವ್ರಣ್ಣ? ಯಾವ ನೋಡಿ, ಅವ್ರಿಗೆ ಎಷ್ಟು ಸಂಬಳ ಕೊಡ್ತಾವ್ರೆ? 10,000 ಸಂಬಳ ಸ್ಯಾಲ್ರಿ ಕೊಟ್ಟು ಕೆಲಸ ಮಾಡಿಸ್ತಾರೆ. ನೋಡಿ, ಇವರಿಗೆ ಖಜಾನೆ 2ಇಂದ ಬರ್ತಿತ್ತು, ದರಪಟ್ಟಿ ಏನೈತೆ 18,000 ಅದೇ ಥರ ಬರೋದು ಇವ್ರ ಬ್ಯಾಂಕಿಗೆ ಅಕೌಂಟಿಗೆ. ಇವ್ರಿಗೆ ಅಷ್ಟು ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಈಗ ಅವರು ಡ್ರಾ ಮಾಡ್ಕೋಬೇಕು. ಅದು ಯಾರ ಹೆಸರಲ್ಲೇ ಹೋಗಿಲ್ಲ, ಸಿದ್ದರಾಜು ಅಂತಲೇ K2ನಲ್ಲಿ ಸಂಬಳ ಆಗಿರೋದು ಅಲ್ವಣ್ಣ? ನಿಮಗೆ ದಾಖಲೆಗಳು ಈಗ ಅದನ್ನೇ ಸಂಧಾನಾಧಿಕಾರಿ ಅವರು ಸಾಹೇಬರು ಹೇಳಿದರು, ನೋಡ್ರಪ್ಪ ನಿನ್ನ ದಾಖಲೆಗಳು ಪಕ್ಕ ಇದ್ದಾವೆ, ಖಜಾನೆ 2ಇಂದನೇ ಸಂಬಳ ಆಗಿದೆ, ನೀನೇನು ಭಯಪಡಬೇಡ, ನೀನು ಕೋರ್ಟಿಗೆ ಹೋದರೆ ನಿನಗೆ ಇನ್ನೂ ಅನುಕೂಲ ಆಗುತ್ತೆ, ಸುಮ್ಮನೆ ಇವ್ರ ಹತ್ರ ಯಾಕೆ ಗುದ್ದಾಡ್ಕೊಂಡು ಮಾಡೋದು. ಅವರೇನಾದರೂ ಒಪ್ಕೊಂಡ್ರೆ ಇನ್ನೊಂದು ಡೇಟ್ನ ನಾನು ಕೊಡ್ತೀನಿ, ನಿಮಗೆ ಬರೋದಕ್ಕೆ ಕಷ್ಟ ಆಗ್ತಿದೆ, ಮೇಡಮ್ಮು ಪಾಪ ಅಲ್ಲಿಂದ ಬರ್ತಾ ಇದ್ದಾರೆ ಅಂತ ಹೇಳಿ ಸ್ವತಃ ಅವರೇ ಖುದ್ದಾಗಿ ಫೋನ್ ಮಾಡಿದ್ರು ಕೂಡ ಅವರು ಉಲ್ಟಾ ಹೇಳಿ, ಏಕೆಂದ್ರೆ ಮಾತಾಡೋಕೆ ಅವ್ರಿಗೇನು ಬಾಯಿ ಇಲ್ವಲ್ಲ, ಸೋಷಿಯಲಲ್ಲಿ ಮಾಡ್ತಿದ್ದೀವಿ ಅಲ್ವೇನೋ ಅಂತ ಎದುರಿಸ್ದಂಗೆ ಕೇಳೋದು ಅವ್ರ ಎದುರಿಗೆಯ. ಅದಕ್ಕೆ ಅವರು ಪಾಪ ಮನುಷ್ಯರಾಗಿರೋದ್ರಿಂದ ಬೇಜಾರು ಮಾಡ್ಕೊಂಡ್ರು, ಮನುಷ್ಯತ್ವ ಇರುವಂಥ ಅಧಿಕಾರಿಯಾಗಿರೋದ್ರಿಂದ, ನೋಡಪ್ಪ ಇವ್ರ ಹತ್ರ ಎಲ್ಲ ಸುಮ್ಮನೆ ನೀನು ಗುದ್ದಾಡೋದು ಇದಕ್ಕೆಲ್ಲ ಏನು ಪ್ರಯೋಜನ ಇಲ್ಲ, ನಿನಗೆ ನೇರವಾಗಿ ನಿನಗೆ ಕೋರ್ಟಿಗೆ ಹೋದರೆ ನಿನಗೆ ನ್ಯಾಯ ಸಿಕ್ಕುತ್ತೆ ಅನ್ನೋ ಮಾತನ್ನು ಇವ್ರು ಹೇಳಿದರು. ಇವತ್ತು ಕೋರ್ಟಿಗೆ ಫೇಲ್ಯೂರ್ ಮಾಡಿಬಿಟ್ಟು ಕಳಿಸ್ತೀವಿ ಅಂತಲೂ ಹೇಳಿದರು. ನಮ್ಮಲ್ಲಿ ಏನು ದಾಖಲೆ ಇದೆ, ನಮ್ಮದೇ ಇರೋದು ಅಷ್ಟೇ ಸ್ವಾಮಿ, ಇನ್ಯಾವುದು ದಾಖಲೆ ಇಲ್ಲ ಅಂತ ಈ ಅಣ್ಣ ಕೇಳ್ಕೊಳ್ಳೋವತ್ತಿಗೆ ಅವ್ರು ಏನಂದ್ರಣ್ಣ,
ಎಲ್ಲ ಪಕ್ಕ ಇದೆ, ನೀವು ಕೋರ್ಟ್ಗೆ ಹಾಕಿ ಬೇಲೂರು ಮೇಲೆ ಕಳಿಸ್ತೀವಿ, ಪಕ್ಕ ದಾಖಲಾತಿ ಇದೆ, ನೀನೇನು ಹೆದರ್ಕೊಂಬೇಡಪ್ಪ, ಕೇಸ್ ಆಗುತ್ತೆ, ಹೋಗಿ ನಿಮ್ಗೆ ಅನುಕೂಲ ಆಗುತ್ತೆ ಹೋಗಪ್ಪ ಅಂತ ಹೇಳಿದ್ದಾರೆ. ಆದರೆ ಇಷ್ಟೆಲ್ಲ ಇದಾಗೋದು ನಮ್ಮ ಹೇಮಲತಾ ಮೇಡಮು ಹೊಳೆನರಸೀಪುರದಿಂದ ಇಲ್ಲಿ 1 ಗಂಟೆವರೆಗೂ ನಾಷ್ಟನೂ ಮಾಡಿಲ್ಲ. ಆ ಥರ ಕಷ್ಟಪಟ್ಟು ಬಂದು ನನಗಿವತ್ತು ಒಳ್ಳೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಸಾಹೇಬ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿ ಮಾತಾಡಿ ಎಲ್ಲದ್ರ ಬಗ್ಗೆನೂ ಮಾತಾಡಿ ಮನವೊಲಿಸಿ ಎಲ್ಲ ಇದು ಮಾಡಿ ಇವತ್ತು ಕೇಸ್ ಫೇಲ್ಯೂರ್ ಮಾಡಿ ಕೋರ್ಟ್ಗೆ ಹಾಕೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಮೇಡಮ್ಗೆ ನನ್ನ ಕಡೆಯಿಂದ ಒಂದು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅಲ್ಲಣ್ಣ, ನಂದಿರಲಿ ನೋಡೋಣ. ನಾನು ಒಂದು ಸಂಘಟನೆಯಲ್ಲಿ ಒಂದು ರಾಜ್ಯ ಅಧ್ಯಕ್ಷರು ಅನ್ನೋ ಹುದ್ದೆನಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ನಾನು ಯಾವಾಗಲೂ ರಾಜ್ಯ ಅಧ್ಯಕ್ಷರು ಅಂತ ನಾನು ಎಲ್ಲೂ ಹೇಳ್ಕೊಳ್ಳಲ್ಲ, ಎಲ್ಲೂ ಹಣ ವಸೂಲಿ ಮಾಡಲ್ಲ, ಎಲ್ಲೂ ನನಗೇನು ಆ ಹುದ್ದೆನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇರಲಿ ಬಿಡಿ ಅಣ್ಣ. 1 ಗಂಟೆವರೆಗೂ ಬಂದು ನಾಷ್ಟ ಮಾಡಿ ಬನ್ನಿ ಅಂದ್ರೂ ಮಾಡಲಿಲ್ಲ. ಇಲ್ಲೇ ದೇವಸ್ಥಾನ ಚಿಕ್ಕ ಮದುವೆ ದೇವಸ್ಥಾನದಲ್ಲಿ ಹೋಗಿ ಮಾಡೋಣ, ಊಟನೇ ಮಾಡಿಬಿಡೋಣ ನಡೀರಿ ಅಂತ ಹೋಟ್ಲಿಗೂ ಸಹ ಬರಲಿಲ್ಲ. ಇನ್ನು ನಾವೇ ಕೊಟ್ಬಿಡ್ತೀವಿ ದುಡ್ಡು ಅಂತ ಹೇಳ್ಬಿಟ್ಟು ಹೋಟ್ಲಿಗೂ ಹೋಗಲಿಲ್ಲ. ಹಂಗೆ ಉಪವಾಸ ಬಂದು ಇಲ್ಲಿ ಚಿಕ್ಕ ಮದುವೆಯಲ್ಲಿ ಶನಿ ಪರಮಾತ್ಮನ ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊಂಡು ಆಮೇಲೆ ಸಂಧಾನ ಅಧಿಕಾರಿ ಹತ್ರ ಬಂದು ಇವತ್ತು ನಮಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ನೋಡೋಣ. ನಮ್ಮ ತಾಯಿ ಹೇಳಿರೋದು, ಇವತ್ತು ನಮ್ಮ ತಾಯಿ ದೇವಲೋಕದಲ್ಲಿದ್ದಾರೆ. ಎಡಗೈಲಿ ಮಾಡಿರೋದು ಬಲಗೈಗೆ ಗೊತ್ತಾಗಬಾರ್ದು, ಬಲಗೈಲಿ ಮಾಡಿರೋದು ಎಡಗೈಗೆ ಗೊತ್ತಾಗಬಾರ್ದು ಅಂತ. ಇಲ್ಲಿ ನಮ್ಮದೇನು ಹೆಚ್ಚುಗಾರಿಕೆ ಇಲ್ಲ, ನಮ್ಮದೇನು ಹೇಳೋ ಹಾಗಿಲ್ಲ. ಸ್ವಾಮಿ ಕಾರ್ಯ ಸ್ವಕಾರ್ಯ ಅನ್ನಂಗೆ ನಾನೇನು ನಿಮ್ಮ ಕೆಲ್ಸಕ್ಕೆ ಬಂದ್ರೂ ನಾನು ದೇವ್ರು ನೋಡ್ದಂಗೆ ಆಯ್ತಲ್ಲ. ಈಗ ಮೊದಲನೇ ಸರಿ ಬಂದಿದ್ದೆ, ಈಗ 2ನೇ ಸತಿ ಬಂದಿದ್ದೀನಿ ಪರಮಾತ್ಮನ ಹತ್ರಕ್ಕೆ. ಸುಮ್ಮನೆ ದೇವರು, ನಾನು ಭಗವಂತನ ಹೆಚ್ಚಿನ ರೀತಿಯಲ್ಲಿ ನಂಬಿರೋಳು ಅಣ್ಣ. ನನಗೊಳ್ಳೇದಾಗುತ್ತಾ ಅಲ್ವಾ ನನಗೆ ಗೊತ್ತಿಲ್ಲ. ನನ್ನನ್ನೇ ನಂಬಿರುವಂತಹ ನನ್ನ ಅಮಾಯಕ ಬಡ ನೌಕರ ಅಣ್ಣ ತಮ್ಮಂದಿರುಗಳಿಗೆ ಒಂದು ಅನುಕೂಲ ಆಗಲಿ ಅಂತ ನಾನು ಇವತ್ತಿನವರೆಗೂ ಒದ್ದಾಡ್ತಿದ್ದೀನಿ ಅಣ್ಣ. ಮುಂದೇನೂ ಒದ್ದಾಡ್ತೀನಿ, ಗುದ್ದಾಡ್ತೀನಿ. ಅನುಕೂಲ ಆಗಲಿ ನಿಮಗೆ ಅನ್ನೋದೇ ನನ್ನ ಉದ್ದೇಶ ಅಣ್ಣ, ಅಷ್ಟೇ. ಅಲ್ಲ, ಇಷ್ಟವರೆಗೂ ನಿಮ್ಮಂಥವ್ರು ಇಷ್ಟು ನನಗೆ ಸಪೋರ್ಟು ಸಹಾಯ ಕೊಡ್ತಾ ಇದ್ದೀರಾ. ಆದರೆ 24 ಅವರ್ಗೆ ದುಡಿಸ್ಕೊಂಡಂಥ ಅಧಿಕಾರಿ ಇವತ್ತು ನಿಮಗೆ ಕೆಲಸನೇ ಇಲ್ಲ ಅಂತೇಳಿ ಮನೆಗೆ ಕಳಿಸಿದ್ರು ಏಕಾಏಕಿ. 24 ಅವರ್ ಎಷ್ಟು 12 ಗಂಟೆ 1 ಗಂಟೆ ರಾತ್ರಿ ಅಲ್ಲಲ್ಲ, 5 ಗಂಟೆ ರಾತ್ರಿ ಅಲ್ಲಲ್ಲ, ಫೋನ್ ಮಾಡಿದ ತಕ್ಷಣ ಓಡೋಗ್ಬೇಕಾಯಿತು. 24 ಅವರ್ ಕಷ್ಟಪಡಿಸಿ ಗೇಯಿಸಿ ಅಷ್ಟು ನಿಷ್ಠಾವಂತ ಕೆಲಸಗಾರ ನೀನು, ಹಂಗೆ ಹಿಂಗೆ ಅಂತ ಬೆಂತಟ್ಟವರು ಅಂಥ ಅಧಿಕಾರಿ ಇವತ್ತು ನನ್ನ ಹೊರಗಡೆ ಹಾಕಿ ಬರೀ 10,000 ಸ್ಯಾಲ್ರಿಗೆ ತೆಲುಗುನ ತಗೊಂಡು ಆಂಧ್ರ ಕಡೆಯಿಂದ ಬರೀ 10,000 ಕೊಟ್ಕೊಂಡು ಅವ್ರ ತವ ನನ್ನ ಜಾಬ್ಗೆ ಅವ್ರನ್ನ ಕರ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ಇದು ನ್ಯಾಯನೋ ಅನ್ಯಾಯನೋ ಎಲ್ಲ ಭಗವಂತನಿಗೆ ಗೊತ್ತಾಗಬೇಕು. ಅಲ್ಲ, ಗೊತ್ತಾಗುತ್ತೆ ಅಣ್ಣ. ಅದೇನು ತೊಂದರೆ ತಗೋಬೇಡಿ ನೀವೇನು ಯೋಚನೆ ಮಾಡಬೇಡಿ. ಸಾಹೇಬ್ರು ಹೇಳಲಿಲ್ವಾ, ನಿಮ್ಮದು ದಾಖಲಾತಿಗಳೈತೆ, ನಿಮ್ಮ ಹತ್ರ ನ್ಯಾಯ ಐತೆ, ಧರ್ಮ ಐತೆ, ನೀತಿ ಐತೆ. ಇವತ್ತಿಲ್ಲ ನಾಳೆ ನಿಮಗೆ ಅನುಕೂಲ ಆಗುತ್ತೆ ಅನ್ನೋದು ಭರವಸೆನ ಸನ್ಮಾನ್ಯ ಸಂಧಾನಾಧಿಕಾರಿಗಳು, ಕಾರ್ಮಿಕ ಅಧಿಕಾರಿಗಳು ನಿಮಗೆ ನ್ಯಾಯ ಹೇಳಿದ್ದಾರೆ. ಇವತ್ತು ಫೇಲ್ಯೂರ್ ಮಾಡಿ ಕಳಿಸ್ತಾರೆ, ನಿಮಗೆ ಖಂಡಿತ ಆಗುತ್ತೆ. ಯಾಕೆ ನೌಕರರುಗಳೇ ನಾನು ಇದನ್ನು ಹಾಕ್ತಿದ್ದೀನಿ ಅಂದರೆ, ನಾವು ಇಷ್ಟು ಕೆಲಸ ಮಾಡ್ತಾಯಿದ್ದೀವಿ. ಅಧಿಕಾರಿಗಳು ನೋಡಿ ಇವ್ರಿಗೆ ಚಿರತೆ ಬಂದೈತೆ ಬಾ ಎಂಥದ್ದು ಲಾರಿ ಹೋಯ್ತೈತನಾ? ಹೌದು, ಲಾರಿ ಗಾಡಿಗಳು ಸೌದೆ ಲಾರಿನೂ ಹೋಗಿ ನಾವೇ ಹಿಡ್ಕೊಂಡ್ಬರ್ಬೇಕಾಯ್ತು. ಹಾಂ, ಇಂಥ ಜಾಗದಾಗ ಹೋಗ್ತಾ ಇದ್ದೆ, ಗಾಡಿ ಅಟ್ಯಾಕ್ ಮಾಡಿ ಹಿಡ್ಕೊಂಬ ಅಂತೇಳಿ ಕಳಿಸ್ತಾಯಿದ್ರು. ಎಷ್ಟು ಎಷ್ಟೊತ್ತನ ಆಗಲಿ ಇಂಥ ಕಡೆ ಹೋಗ್ತಾ ಇದೆ ಗಾಡಿ ಅಂತ ಹೇಳಿದರೆ ಅಂಥ ಕಡೆ ಹೋಗಿ ಹಿಡ್ಕೊಂಬಂದು ಅವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ಬೇಕಾಗಿತ್ತು. ಈ ಥರ ಎಲ್ಲ ಮಾಡಿ ಮಣ್ಣು ರೈತರ ಜಮೀನುಗಳಲ್ಲೆಲ್ಲ ಮಣ್ಣು ಬೆದರಿಸಿ ಅವ್ರ ಕಡೆಯಿಂದ ಮಣ್ಣೆಲ್ಲ ಓಡಿಸಿ 24 ಅವರ್ ಕೆಲಸ ಮಾಡಿಸಿ, ಎಲ್ಲಿ ಚಿರತೆಗಳ ಕಾಟ, ಎಲ್ಲಿ ಕರಡಿ ಕಾಟ, ಎಲ್ಲಿ ಒಂದು ರೈತರದ್ದು ಹಸುಗಳು ಮೇಕೆಗಳು ಚಿರತೆ ದಾಳಿ ಮಾಡಿದ್ರು ನಾನೇ ಹೋಗಿ ನಾನೇ ಸಾಲ್ವ್ ಮಾಡಿ ಅದೆಲ್ಲ GPS ಫೋಟೋ ಕೊಟ್ಟು ಎಲ್ಲ ಮಾಡಿ ಎಲ್ಲ ಪ್ರತಿಯೊಂದು ಕೆಲಸ ನನ್ನ ಕೈಲಿ ಮಾಡಿಸ್ತಾಯಿದ್ರು. ಅಂದರೆ ಎಲ್ಲ ಆ್ಯಪ್ಗಳು ನನಗೆ ಡೌನ್ಲೋಡ್ ಮಾಡಿಕೊಟ್ಟು, ಒಂದು ಟ್ರಾನ್ಸ್ಫರ್ಸ್ ಲೈನ್ ಆಗಲಿ, ಒಂದು ಜಮೀನು ಒತ್ತುವರಿ GPS ಲೈನ್ ಆಗಲಿ, ಇನ್ನೊಂದು ಮತ್ತು ಸಸ್ಯ ಸಂರಕ್ಷಣೆ ಇದಾಗಲಿ, ಪ್ರತಿಯೊಂದು ನನ್ನ ಕೈಲೇ ಮಾಡಿಸ್ತಾಯಿದ್ರು. ಇವತ್ತು ನನಗೆ ಅಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದಂಗೆ ಕೆಲಸ ಇಲ್ಲ ಅಂತೇಳಿ ಇವತ್ತು ಆಚೆ ಕಳಿಸಿ ನನ್ನ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ನನ್ನ ಹೆಣ್ಣು ಮಕ್ಕಳು ಇವತ್ತು ನಾವು ಬೀದಿಗೆ ಬಂದಿದ್ದೀವಿ. ಈ ಅಧಿಕಾರಿಗೆ ಭಗವಂತನೇ ನ್ಯಾಯ ಕೊಡಲಿ, ಭಗವಂತನೇ ಬುದ್ಧಿ ಕೊಡಲಿ, ನಮಗೊಂದು ಅನ್ನ ಕೊಡೋ ದಾರಿ ತೋರಿಸಲಿ ಅಂತೇಳಿ ನನಗೆ ಈ ಮೀಡಿಯಾ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಏನು ಅಂದರೆ ಅಣ್ಣದಿರ, ನಾನು ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನೋಡಿ ಅವರಿಗೆ ಕಷ್ಟ ಕಾಲದಲ್ಲಿ ಬೇಕಾಗಿದ್ದಾಗ ಯಾರು ಏನು ಅಂತ ಅನ್ನೋಕ್ಕಲ್ಲ, ಸಿಕ್ಕಾಬಟ್ಟೆ ಅವ್ರಿಗೆ ಇಷ್ಟ ಬಂದಂಗೆ ಮನಸ್ಸಿಗೆ
ಅವ್ರಿಗೆ ಏನು ಅನ್ನಿಸ್ತದೆ ಅದೇ ಥರ ಎಲ್ಲ ಕೆಲಸ ಮಾಡಿಸ್ಕೊಂಡು ಇವ್ರ ಕೈಲಿ ಇವಾಗ ಅವ್ರು ಏನು ಮಾಡಿದ್ರು ಹೇಳಿ ತೆಗೆದು ಬಿಸಾಕಿದ್ರು. ಯಾರು ಒಂದು 10,000 ರೂಪಾಯಿಗೆ ಬಂದು ಕೆಲಸ ಮಾಡ್ತಾನೆ, ಇವನಿಗೆ ಯಾಕೆ 18-20 ಸಾವಿರ ಕೊಡಬೇಕು ಅಂತ ಹೇಳ್ಬಿಟ್ಟು ಬಿಸಾಕಿದ್ರು. ನಾಳೆ ದಿವಸ ನಿಮ್ಮದಾದರೂ ಅಷ್ಟೇ. ನಾನು ಏನು ಕೇಳ್ತಿದ್ದೀನಿ ಅಂದರೆ ಈ ಬಕೆಟ್ ಹಿಡಿಯೋರು, ಸ್ಪೂನ್ ಹಿಡ್ಕೊಳ್ಳೋರು ಅದಕ್ಕಿಂತ ಹೆಚ್ಚಾಗಿ ಹಿಡಿದು ಕೆಲಸ ಮಾಡ್ದಂತಾರೆ ಇವರು. ಬಕೆಟ್ ಹಿಡಿಯೋದಾಗಲಿ, ಸ್ಪೂನ್ ಹಿಡಿಯೋದಾಗಲಿ, ಸಿಂಟೆಕ್ಸ್ನೇ ಓಡಾಡ್ಕೊಂಡು ಕೆಲಸ ಮಾಡ್ದಂಥವ್ರು ಇಲಾಖೆಯಲ್ಲಿ. ಇವತ್ತು ಹೆಂಗೆ ಬೀದಿ ಪಾಲಾದರೂ ನೋಡಿ. ಮಾತಿಲ್ಲ ಕತ್ತಿಲ್ಲ, ಏನು ಜಗಳ ಮಾಡೋರು ಅನ್ನಂಗಿಲ್ಲ, ಏನಿಲ್ಲ. ಸುಮ್ಮನೆ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಅಂದರೆ ಅವರಿಗೆ ದುಡ್ಡು ಬೇಕು, ಹಣ ಬೇಕು, ಆದಾಯ ಬೇಕು. ಅದು ಬಿಟ್ಟರೆ ಸುಮ್ಮನೆ ಯಾರೂ ಪುಕ್ಷಟೆ ಮಾಡ್ತಿಲ್ಲ ಅಣ್ದಿರ. ಎಲ್ರಿಗೂ ನಾನು ಎಚ್ಚರಿಕೆ ಹೇಳ್ತಿರೋದು, ಸಂಘ ಸಂಘಟನೆ ಇಂಥದಿಂದ ನ್ಯಾಯಯುತವಾದಾಗಿ ದುಡ್ಕೊಂಡು ನಿಮ್ಮ ಹಕ್ಕು ಬಾಧ್ಯತೆನ ನೀವು ಪಡ್ಕೊಂಡು ಇವ್ರಿಗಿವತ್ತು ಬ್ಯಾಂಕಿಗೆ ಹಾಕಿರೋ ಒಂದು ಸ್ಟೇಟ್ಮೆಂಟಿಂದ ಇವತ್ತು ದಾಖಲೆಗಳು ನಿಮ್ಮವೇ. ಖಜಾನೆ 2ಗೆ ಹೋಗೋದು, ಖಜಾನೆಯಿಂದ ಟ್ರೆಜರಿಯಿಂದ ನಿಮಗೆ ಸಂಬಳ ಆಗಿರೋದೇನು ಪುಕ್ಸಟೆ ಅಲ್ಲ, ಅದು ಸಣ್ಣ ವಿಷಯ ಅಲ್ಲ. ಅದು 1 ತಿಂಗಳದಲ್ಲ, 2 ತಿಂಗಳದಲ್ಲ, ಬರೋಬ್ಬರಿ 5 ವರ್ಷದೈತೆ. ಏನು ತೊಂದರೆ ಇಲ್ಲ. ನೀವು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೋತೇ ಇರಿ. ಫೇಲ್ಯೂರ್ ಮಾಡಿ ಕಳಿಸ್ತೀವಿ. ವಿಫಲತಾ ವರದಿ ಕಳಿಸಿದ ತಕ್ಷಣ ಅವರೇ ಉಚಿತ ಲಾಯರು ಕೊಟ್ಟುಬಿಟ್ಟು ಮಾಡ್ತಾರೆ. ಭಗವಂತ ನಿಮಗೊಂದು ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋ ಭರವಸೆ ಕೊಟ್ಟು ಈ ಹಣ್ಣನ್ನು ಇವತ್ತು ಎಂಡ್ ಮಾಡಿದರು. ಪದೇ ಬರೋದು ಬೇಡ ಮೇಡಮ್, ಅಷ್ಟು ದೂರ ನಿಮಗಾಗಿ ಬರ್ತಾ ಇದ್ದಾರೆ ಅನ್ನೋ ಒಂದು ಅನುಕಂಪದಿಂದ ಎಂಡ್ ಮಾಡಿದರು ಅಣ್ಣ. ಮುಗಿಸಿ ಇವತ್ತು ಕೊನೆ ಆಯ್ತು, ಇಲ್ಲಿಗೆ ದೊಡ್ಡಬಳ್ಳಾಪುರಕ್ಕೆ ಬರುವಂಥದ್ದು. ದಯಮಾಡಿ ಎಲ್ರಿಗೂ ಈ ವಿಡಿಯೋ ಮೂಲಕ ನನ್ನ ಮನವಿಯನ್ನು ನಾನು ಮಾಡ್ಕೊತೀನಿ. ಯಾರು ಎಷ್ಟೇ ಬಕೆಟ್ ಹಿಡೀಲಿ, ಸೌಟ್ ಹಿಡೀಲಿ, ಸಿಂಟ್ಯಾಕ್ಸ್ ಹಿಡೀಲಿ, ನೀವು ಎಲ್ಲಿಗೆ ಬರಬೇಕೋ ಅಲ್ಲಿಗೇ ಬರಬೇಕು. ಇದನ್ನು ಚೆನ್ನಾಗಿ ಅರಿತುಕೊಂಡು ನಿಮ್ಮ ದಾಖಲಾತಿಗಳಿಗೆ ಗಮನ ಕೊಡಿ, ನಿಮ್ಮ ಕರ್ತವ್ಯದ ಕಡೆ ಗಮನ ಕೊಡಿ, ನಿಮ್ಮ ವೈಯಕ್ತಿಕ ಬದುಕಿನ ಕಡೆಗೆ ಗಮನ ಕೊಡಿ. ಒಳ್ಳೆಯದಾಗಲಿ ಎಲ್ರಿಗೂ. ಕೊನೆಯದಾಗಿ ನೌಕರರುಗಳಿಗೆ ಏನು ಹೇಳ್ತೀರಣ್ಣ? ಎಲ್ಲರಿಗೂ ಹೇಳೋದಷ್ಟೇ, ಏನೇ ಒಂದು ಕೆಲಸ ಮಾಡಲಿ, ಏನೇ ಒಂದು ಇರಲಿ, ಒಂದು ಫೋಟೋ ತೆಗೆದು ಮಡಿಕೊಳ್ಳಿ, ಒಂದು ಫೋಟೋ ಕಾಪಿ ತೆಗೆದು ಮಡಿಕೊಳ್ಳಿ. ಯಾಕೆಂದರೆ ನನಗೆ ಸುಮಾರು ಫೋಟೋಗಳದಿತ್ತು, ನಾನು ಕೆಲಸ ಮಾಡಿದ್ದೆಲ್ಲ ಇತ್ತು, ಪ್ರೂಫು ಎಲ್ಲ ಪ್ರತಿಯೊಂದು ಪ್ರೂಫು ಇತ್ತು. ಮೊಬೈಲ್ ಕಳೆದೋಗಿದ್ದೆ ಸೆ, ನನಗೆ ಬೇರೆ ಯಾವುದೂ ಸಿಕ್ಕಲಿಲ್ಲ. ಆದರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಒಂದು ಸಿಕ್ತು, ಕೆಲವೊಂದು ಫೋಟೋಗಳು ಸಿಕ್ತು, ಎಲ್ಲ ಅಟ್ಯಾಚ್ ಮಾಡಿ ಇವತ್ತು ಎಲ್ಲ ತಗೊಂಬಂದಿದ್ದೆ. ಇವತ್ತು ಅವ್ರು ಬಂದಿಲ್ಲ, ಹಂಗಾಗಿ ಕೇಸ್ ಫೈಲ್ ಮಾಡಿ ಇಷ್ಟೆಲ್ಲ ದಾಖಲಾತಿ ಅದೇ ಹೇಳಿದ್ರಲ್ಲ. ಬಂದ್ರು ಫೋನ್ ಮಾಡಿ ಕೇಳೋದಕ್ಕೆ ಅವ್ರು ಏನಂತ ಅಂದ್ರೆ ಕೊಡ್ಗ ಹೋಗಿ ಸರ್, ನೀವು ಎಲ್ಲಿ ಕಳಿಸ್ತೀರ ಕಳಿಸಿ, ಕೋರ್ಟಿಂದಲೇ ಗೆದ್ಕ ಬರಲಿ ಅವನು ನೋಡೋಣ ಅಂತೇಳಿ ಅನ್ನೋ ಮಾತನ್ನ ಮಾತಾಡಿದ್ರು. ಆದರೆ ಸಂಧಾನ ಅಧಿಕಾರಿ ಇಷ್ಟೆಲ್ಲ ದಾಖಲಾತಿ ಅದೇ, ನೀನು ಗೆದ್ದಿದ್ಯಾ, ನೀನು ಧೈರ್ಯವಾಗಿ ಹೋಗಪ್ಪ ಅಂತೇಳಿ ಒಂದು ಒಳ್ಳೆ ಮಾತನ್ನು ಹೇಳಿ ನನ್ನ ಧೈರ್ಯ ಹೇಳಿ ಕಳಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಅಂದರೆ ನೀವೂ ಅಷ್ಟೇ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ನೀವು ಕೆಲಸ ಮಾಡ್ತಾ ಇರೋದು ಒಂದು ಫೋಟೋ ಆಗಲಿ, GPS ಫೋಟೋ ಆಗಲಿ ತಗೊಂಡು ನೀವೆಲ್ಲದೂ ಒಂದು ದಾಖಲೆ ರೆಡಿ ಮಾಡ್ಕೊಂಡು ನೀವು ಡ್ಯೂಟಿ ಮಾಡ್ಕೊಂಡು ಹೋಗ್ರಿ. ನಗ್ನಗ್ತಾ ಏನೇ ಒಂದು ಕೆಲಸ ಇರಲಿ, ನಮ್ಮದು ಅಂತ ನಿಮ್ಮದಿಂದ ಡ್ಯೂಟಿ ಮಾಡ್ಕೊಂಡು ಹೋಗ್ರಿ. ನಿಮಗೂ ನಾಳೆ ದಿನ ಒಂದು ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಅಣ್ಣ. ನಮಸ್ತೆ ಅಣ್ಣ. ನಮಸ್ತೆ ಎಲ್ಲನೂ ನನ್ನ ನೌಕರ ಅಣ್ಣ ತಮ್ಮದ್ರುಗಳಿಗೂ ನಮಸ್ತೆ. ಎಲ್ಲರೂ ಹುಷಾರಾಗಿ ಎಚ್ಚರಿಕೆಯಿಂದ ನಿಮ್ಮ ಜೀವನನ ನೀವು ಉಳಿಸ್ಕೋಬೇಕು, ನಿಮ್ಮ ಉದ್ಯೋಗನ ನೀವು ಉಳಿಸ್ಕೋಬೇಕು ಅನ್ನೋದಾದರೆ ಈ ಅಣ್ಣನ ಥರನೇ ಅಲ್ಪ ಸ್ವಲ್ಪನಾದ್ರೂ ಅಟ್ಲೀಸ್ಟ್ ದಾಖಲೆಗಳನ್ನ ಸೇಕರಣೆ ಮಾಡಿಕೊಂಡು ಎಲ್ಲರೂ ಏನು ದಾಖಲೆಗಳ ಸಂಗ್ರಹಣೆ ಕಡೆಗೆ ಕೊಡಿ. ಅಲ್ಲಿ ಸ್ಟ್ರೈಕು, ಇಲ್ಲಿ ಸ್ಟ್ರೈಕು, ಆ ಸ್ಟ್ರೈಕು, ಈ ಸ್ಟ್ರೈಕು, ಅವ್ರಿಗೆ ದುಡ್ಡು, ಇವ್ರಿಗೆ ದುಡ್ಡು, ಅವ್ರು ಮಾಡಿಸ್ತಾರೆ, ಇವ್ರು ಮಾಡಿಸ್ತಾರೆ. ನಾನು ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಿರೋದು ಆ ದಡಿಯ ಮಾಡಿಸ್ತಾನೆ ಅಂತ ಹೋಗೋದು, ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡೋದು, ಇಲ್ಲಿ ಹೋಗಿ ದುಡ್ಡು ಕೊಡೋದು, ಎಲ್ಲಿಂದಲೋ ಹಾರಾಡ್ಕೊಂಬರೋದು. ನಿಮಗೆ ಅಕ್ಕಿ ಹೆಂಗೆ ಹಾರಾಡ್ಕೊಂಬರಲ್ಲ, ನೀವು ದುಡ್ಡು ಕೊಟ್ಕೊಂಬರ್ಬೇಕಾಗುತ್ತೆ. ಆ ದಡಿ ನಂತರ ಮಾತು ಕೇಳ್ಕೊಂಡು ಅಲ್ಲಿ ಇಲ್ಲಿ ಹೋಗಬೇಡಿ. ನಿಮ್ಮ ದಾಖಲೆಗಳನ್ನ ನೀವು ಇಟ್ಕೊಂಡು ಆರಾಮಾಗಿ ಏನು ಚೆನ್ನಾಗಿರಿ ಅಣ್ದಿರ. ಎಲ್ರಿಗೂ ಈ ವಿಡಿಯೋ ಕೇಳಿದಂಥ ಎಲ್ಲ ನನ್ನ ನೌಕರ ಅಣ್ಣ ತಮ್ಮಂದಿರುಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ.